ಮೈಸೂರು ದಸರಾ ಆರಂಭವಾಗಿದೆ. ಪ್ರತಿ ಮನೆಗಳಲ್ಲಿ ಗೊಂಬೆಗಳ ಅನಾವರಣವಾಗಿದೆ. ಗೊಂಬೆಗಳನ್ನ ಕೂರಿಸಿ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ ಗೊಂಬೆಗಳ ಮುಖಾಂತರ ಕಥೆ ಪುರಾಣವನ್ನ ತಿಳಿಸ್ತಿದ್ದಾರೆ. ನಾನೀಗ ಗೀತಾ ಶ್ರೀಹರಿ ಮನೆಯಲ್ಲಿದ್ದರೆ ಅವ್ರು ಮಾತಾಡಿಸ್ತೀನಿ. ಮೇಡಮ್, ತುಂಬಾ ಅದ್ಭುತ ಕಲ್ಪನೆ. ಸುಮಾರು ಗೊಂಬೆಗಳನ್ನ ಕೂರಿಸಿದ್ರೆ, ಪಟ್ಟದ ಗೊಂಬೆಗಳು, ಬೇರೆ ರಾಜ್ಯದ ಗೊಂಬೆಗಳು, ಮತ್ತೊಂದು ಕಡೆ ಜಂಬೂ ಸವಾರಿ, ಪ್ರತಿಯೊಂದು ಗೊಂಬೆಗಳು ಒಂದು ಪುರಾಣ ಕಥೆಗಳನ್ನು ತಿಳಿಸ್ತಿದೆ. ಏನ್ ಹೇಳ್ತೀರಿ ಮೇಡಮ್ ಅಂತ? ಎಲ್ಲರಿಗೂ ನಾಡ ಹಬ್ಬದ ಶುಭಾಶಯಗಳು. ಯಾಕೆಂತಂದರೆ ನಮಗೆ ದಸರಾ ಅಂದ್ರೇ ತುಂಬ ಖುಷಿ ಆಗುತ್ತೆ. ನಮ್ಮ ಪರಂಪರೆಗಳನ್ನೆಲ್ಲ ನಾವು ಹೇಳ್ಕೊಂಡು ಹೋಗೋಕ್ಕೆ ಮತ್ತು ನಮ್ಮ ಇತಿಹಾಸಗಳನ್ನೆಲ್ಲ. ಅದೇ ಥರ ನಾವು ನಾಡ ಹಬ್ಬ ದಸರಾದೇ ಗೊಂಬೆಗಳನ್ನ ಕೂರಿಸ್ತೀವಿ. ಅದೊಂದು ಹೆಣ್ಮಕ್ಳಿಗೆ ಭಾಳ ಸಂತೋಷ. ನಾವು ಇದು 19ನೇ ವರ್ಷ ನಾವು ಕೂರಿಸ್ತಾ ಇರೋದು. ಇರೋ ಗೊಂಬೆಗಳನ್ನೇ ಇಟ್ಕೊಂಡು ನಾವು ಕಾನ್ಸೆಪ್ಟ್ ರೀತಿಲಿ ಕೂರಿಸ್ತೀವಿ. ಏನು ಇವತ್ತು ಮಕ್ಕಳು ತಿಳ್ಕೊಳ್ಳೋ ಅಂಥ ವಿಷಯಗಳು, ನಿತ್ಯ ಪ್ರಾರ್ಥನೆಗಳು, ಮತ್ತು ಇವತ್ತು ಜೀವನದ ನವರಸಗಳು, ಮತ್ತು ಎಲ್ಲ ನಮ್ಮ ರಾಜ್ಯದ ಪಟ್ಟದ ಗೊಂಬೆಗಳನ್ನ. ಮತ್ತು ನವರಾತ್ರಿ ವಿಶೇಷ ಅಂತಂದರೆ ನಮ್ಗೆ 9 ಸ್ಟೆಪ್ಸು. ಅದರಲ್ಲಿ ನಾವು ಎಲ್ಲ ವಿಧವಾದ ದೇವರುಗಳನ್ನ ಜೋಡಿಸಿದ್ದೀವಿ. ಚಾಮುಂಡಿ ಬೆಟ್ಟ ಮತ್ತು ಈ ಪುರಾತನ ದೇವಾಲಯಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ಅದರ ಜೀರ್ಣೋದ್ಧಾರ ಅದೆಲ್ಲ ಆಗಬೇಕು ಅಂತಂದ್ಬಿಟ್ಟು ನಾವು ಗೊಂಬೆಗಳ ಮುಖಾಂತರ ಜನಗಳಿಗೆ ತಿಳಿ ಹೇಳೋ ಪ್ರಯತ್ನ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಬರ್ತಿದ್ದಾರೆ, ಗೊಂಬೆಗಳನ್ನ ನೋಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸಹ ಸ್ಪರ್ಧೆ ಇದೆ ಅಂತ ಕೇಳ್ಪಟ್ಟೆ. ಹೀಗೆ ಮೇಡಮ್ ಅಂತ? ಅದೇ ಪ್ರತಿ ವರ್ಷನೂ ಎಲ್ಲ ಕಾಂಪಿಟೇಷನ್ ಇರುತ್ತೆ. ಈಗ ಏನು ಅಂತಂತಂದ್ರೆ ನಮಗೆ ಇದು ಗೊಂಬೆ ಅನ್ನೋದಕ್ಕಿಂತನೂ ಇದೊಂದು ದೇವರು. ನನಗೆ ಇದು ಗೊಂಬೆ ಮನೆ ಗೀತಾ ಶ್ರೀಹರಿ ಅನ್ನೋದೇ ಹೆಸರು ಕೊಟ್ಬಿಟ್ಟಿದೆ ನನಗೆ. ಅದೊಂದು ದೇವರ ಆಶೀರ್ವಾದ. ಅದೇ ರೀತಿ ಎಲ್ಲ ಜಡ್ಜಸ್ಗಳು, ಕಾಂಪಿಟೇಷನ್ ಇರೋರು ಸಾಮಾನ್ಯ ನಾವು ಚೆನ್ನಾಗಿ ಕೂರಿಸ್ತೀವಿ ಅನ್ನೋದಕ್ಕೋಸ್ಕರ ಪಾಪ ಅವರೇ ಎಲ್ಲರೂ ಬಂದು ನನಗೆ ಅವರು ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಇದೇ ರೀತಿ ನನಗೆ ಏನೊಂದು ಗೊಂಬೆ ಇದು ನಮ್ಮನ್ನು ಅರಮನೆಯಲ್ಲಿ ಸಹ ನಾವು ಫ್ಲವರ್ ಶೋಲಿ ನಾವು ಇದನ್ನ ಗೊಂಬೆಗಳನ್ನ ಮೈಸೂರಲ್ಲಿ ಒಂದು 7 ಜನ ನಮಗೆ ಡಿ ಸುಬ್ರಹ್ಮಣ್ಯ ಸರ್ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಸಹ ಕೂರಿಸ್ತೀವಿ ನಾವು. ಇದು 9 ದಿನ ನವ ದುರ್ಗಿಯರ ಪೂಜೆ ಮಾಡ್ತೀರಿ. ಮತ್ತೆ ಯಾವ ರೀತಿ ಪೂಜೆ ನಡೀತೆ ಮೇಡಮ್ ಗೊಂಬೆಗಳ ಮುಖಾಂತರ? ನವರಾತ್ರಿ ವಿಶೇಷವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವು ದುರ್ಗೆ ಪೂಜೆ ಭಾಳ ವಿಶೇಷ ಆಗಿರುತ್ತೆ ನವರಾತ್ರಿಲಿ. ಆ ಪೂಜೆ ದಿನನಿತ್ಯ ಲಲಿತಾ ಸಹಸ್ರನಾಮ ಇರ್ಬೋದು, ತ್ರಿಷಧಿ, ಸೌಂದರ್ಯ ಲಹರಿ, ಖಡ್ಗಮಾಲ, ಈ ಥರ ನಾವು ದೇವಿ ಆರಾಧನೆಗಳನ್ನ ನಾವು ಮಾಡ್ತೀವಿ. ಇದಿಷ್ಟು ಗೀತಾ ಶ್ರೀಯರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು ದಸರಾ ಆರಂಭವಾಗಿದೆ. ಪ್ರತಿ ಮನೆಗಳಲ್ಲಿ ಗೊಂಬೆಗಳ ಅನಾವರಣವಾಗಿದೆ. ಗೊಂಬೆಗಳನ್ನ ಕೂರಿಸಿ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ ಗೊಂಬೆಗಳ ಮುಖಾಂತರ ಕಥೆ ಪುರಾಣವನ್ನ ತಿಳಿಸ್ತಿದ್ದಾರೆ. ನಾನೀಗ ಗೀತಾ ಶ್ರೀಹರಿ ಮನೆಯಲ್ಲಿದ್ದರೆ ಅವ್ರು ಮಾತಾಡಿಸ್ತೀನಿ. ಮೇಡಮ್, ತುಂಬಾ ಅದ್ಭುತ ಕಲ್ಪನೆ. ಸುಮಾರು ಗೊಂಬೆಗಳನ್ನ ಕೂರಿಸಿದ್ರೆ, ಪಟ್ಟದ ಗೊಂಬೆಗಳು, ಬೇರೆ ರಾಜ್ಯದ ಗೊಂಬೆಗಳು, ಮತ್ತೊಂದು ಕಡೆ ಜಂಬೂ ಸವಾರಿ, ಪ್ರತಿಯೊಂದು ಗೊಂಬೆಗಳು ಒಂದು ಪುರಾಣ ಕಥೆಗಳನ್ನು ತಿಳಿಸ್ತಿದೆ. ಏನ್ ಹೇಳ್ತೀರಿ ಮೇಡಮ್ ಅಂತ? ಎಲ್ಲರಿಗೂ ನಾಡ ಹಬ್ಬದ ಶುಭಾಶಯಗಳು. ಯಾಕೆಂತಂದರೆ ನಮಗೆ ದಸರಾ ಅಂದ್ರೇ ತುಂಬ ಖುಷಿ ಆಗುತ್ತೆ. ನಮ್ಮ ಪರಂಪರೆಗಳನ್ನೆಲ್ಲ ನಾವು ಹೇಳ್ಕೊಂಡು ಹೋಗೋಕ್ಕೆ ಮತ್ತು ನಮ್ಮ ಇತಿಹಾಸಗಳನ್ನೆಲ್ಲ. ಅದೇ ಥರ ನಾವು ನಾಡ ಹಬ್ಬ ದಸರಾದೇ ಗೊಂಬೆಗಳನ್ನ ಕೂರಿಸ್ತೀವಿ. ಅದೊಂದು ಹೆಣ್ಮಕ್ಳಿಗೆ ಭಾಳ ಸಂತೋಷ. ನಾವು ಇದು 19ನೇ ವರ್ಷ ನಾವು ಕೂರಿಸ್ತಾ ಇರೋದು. ಇರೋ ಗೊಂಬೆಗಳನ್ನೇ ಇಟ್ಕೊಂಡು ನಾವು ಕಾನ್ಸೆಪ್ಟ್ ರೀತಿಲಿ ಕೂರಿಸ್ತೀವಿ. ಏನು ಇವತ್ತು ಮಕ್ಕಳು ತಿಳ್ಕೊಳ್ಳೋ ಅಂಥ ವಿಷಯಗಳು, ನಿತ್ಯ ಪ್ರಾರ್ಥನೆಗಳು, ಮತ್ತು ಇವತ್ತು ಜೀವನದ ನವರಸಗಳು, ಮತ್ತು ಎಲ್ಲ ನಮ್ಮ ರಾಜ್ಯದ ಪಟ್ಟದ ಗೊಂಬೆಗಳನ್ನ. ಮತ್ತು ನವರಾತ್ರಿ ವಿಶೇಷ ಅಂತಂದರೆ ನಮ್ಗೆ 9 ಸ್ಟೆಪ್ಸು. ಅದರಲ್ಲಿ ನಾವು ಎಲ್ಲ ವಿಧವಾದ ದೇವರುಗಳನ್ನ ಜೋಡಿಸಿದ್ದೀವಿ. ಚಾಮುಂಡಿ ಬೆಟ್ಟ ಮತ್ತು ಈ ಪುರಾತನ ದೇವಾಲಯಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ಅದರ ಜೀರ್ಣೋದ್ಧಾರ ಅದೆಲ್ಲ ಆಗಬೇಕು ಅಂತಂದ್ಬಿಟ್ಟು ನಾವು ಗೊಂಬೆಗಳ ಮುಖಾಂತರ ಜನಗಳಿಗೆ ತಿಳಿ ಹೇಳೋ ಪ್ರಯತ್ನ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಬರ್ತಿದ್ದಾರೆ, ಗೊಂಬೆಗಳನ್ನ ನೋಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸಹ ಸ್ಪರ್ಧೆ ಇದೆ ಅಂತ ಕೇಳ್ಪಟ್ಟೆ. ಹೀಗೆ ಮೇಡಮ್ ಅಂತ? ಅದೇ ಪ್ರತಿ ವರ್ಷನೂ ಎಲ್ಲ ಕಾಂಪಿಟೇಷನ್ ಇರುತ್ತೆ. ಈಗ ಏನು ಅಂತಂತಂದರೆ ನಮಗೆ ಇದು ಗೊಂಬೆ ಅನ್ನೋದಕ್ಕಿಂತನೂ ಇದೊಂದು ದೇವರು. ನನಗೆ ಇದು ಗೊಂಬೆ ಮನೆ ಗೀತಾ ಶ್ರೀಹರಿ ಅನ್ನೋದೇ ಹೆಸರು ಕೊಟ್ಬಿಟ್ಟಿದೆ ನನಗೆ. ಅದೊಂದು ದೇವರ ಆಶೀರ್ವಾದ. ಅದೇ ರೀತಿ ಎಲ್ಲ ಜಡ್ಜಸ್ಗಳು, ಕಾಂಪಿಟೇಷನ್ ಇರೋರು ಸಾಮಾನ್ಯ ನಾವು ಚೆನ್ನಾಗಿ ಕೂರಿಸ್ತೀವಿ ಅನ್ನೋದಕ್ಕೋಸ್ಕರ ಪಾಪ ಅವರೇ ಎಲ್ಲರೂ ಬಂದು ನನಗೆ ಅವರು ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಇದೇ ರೀತಿ ನನಗೆ ಏನೊಂದು ಗೊಂಬೆ ಇದು ನಮ್ಮನ್ನು ಅರಮನೆಯಲ್ಲಿ ಸಹ ನಾವು ಫ್ಲವರ್ ಶೋಲಿ ನಾವು ಇದನ್ನ ಗೊಂಬೆಗಳನ್ನ ಮೈಸೂರಲ್ಲಿ ಒಂದು 7 ಜನ ನಮಗೆ ಡಿ ಸುಬ್ರಹ್ಮಣ್ಯ ಸರ್ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಸಹ ಕೂರಿಸ್ತೀವಿ ನಾವು. ಇದು 9 ದಿನ ನವ ದುರ್ಗಿಯರ ಪೂಜೆ ಮಾಡ್ತೀರಿ. ಮತ್ತೆ ಯಾವ ರೀತಿ ಪೂಜೆ ನಡೀತೆ ಮೇಡಮ್ ಗೊಂಬೆಗಳ ಮುಖಾಂತರ? ನವರಾತ್ರಿ ವಿಶೇಷವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವು ದುರ್ಗೆ ಪೂಜೆ ಭಾಳ ವಿಶೇಷ ಆಗಿರುತ್ತೆ ನವರಾತ್ರಿಲಿ. ಆ ಪೂಜೆ ದಿನನಿತ್ಯ ಲಲಿತಾ ಸಹಸ್ರನಾಮ ಇರ್ಬೋದು, ತ್ರಿಷಧಿ, ಸೌಂದರ್ಯ ಲಹರಿ, ಖಡ್ಗಮಾಲ, ಈ ಥರ ನಾವು ದೇವಿ ಆರಾಧನೆಗಳನ್ನ ನಾವು ಮಾಡ್ತೀವಿ.
ಎಸ್ ಇದಿಷ್ಟು ಗೀತಾ ಶ್ರೀಯರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ದಸರಾ ಆರಂಭವಾಗಿದೆ. ಪ್ರತಿ ಮನೆಗಳಲ್ಲಿ ಗೊಂಬೆಗಳ ಅನಾವರಣವಾಗಿದೆ. ಗೊಂಬೆಗಳನ್ನ ಕೂರಿಸಿ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ ಗೊಂಬೆಗಳ ಮುಖಾಂತರ ಕಥೆ ಪುರಾಣವನ್ನ ತಿಳಿಸ್ತಿದ್ದಾರೆ. ನಾನೀಗ ಗೀತಾ ಶ್ರೀಯರಿ ಮನೆಯಲ್ಲಿದ್ದರೆ ಅವ್ರು ಮಾತಾಡಿಸ್ತೀನಿ. ಮೇಡಮ್, ತುಂಬಾ ಅದ್ಭುತ ಕಲ್ಪನೆ. ಸುಮಾರು ಗೊಂಬೆಗಳನ್ನ ಕೂರಿಸಿದ್ರೆ, ಪಟ್ಟದ ಗೊಂಬೆಗಳು, ಬೇರೆ ರಾಜ್ಯದ ಗೊಂಬೆಗಳು, ಮತ್ತೊಂದು ಕಡೆ ಜಂಬೂ ಸವಾರಿ, ಪ್ರತಿಯೊಂದು ಗೊಂಬೆಗಳು ಒಂದು ಪುರಾಣ ಕಥೆಗಳನ್ನು ತಿಳಿಸ್ತಿದೆ. ಏನ್ ಹೇಳ್ತೀರಿ ಮೇಡಮ್ ಅಂತ? ಎಲ್ಲರಿಗೂ ನಾಡ ಹಬ್ಬದ ಶುಭಾಶಯಗಳು. ಯಾಕೆಂತಂದ್ರೆ ನಮಗೆ ದಸರಾ ಅಂದ್ರೇನೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಪರಂಪರೆಗಳನ್ನೆಲ್ಲ ನಾವು ಹೇಳ್ಕೊಂಡು ಹೋಗಕ್ಕೆ, ಮತ್ತೆ ನಮ್ಮ ಇತಿಹಾಸಗಳನ್ನೆಲ್ಲ. ಅದೇ ತರ ನಾವು ನಾಡ ಹಬ್ಬ ದಸರಾದೆ ಗೊಂಬೆಗಳನ್ನ ಕೂರಿಸ್ತೀವಿ. ಅದೊಂದು ಹೆಣ್ಮಕ್ಳಿಗೆ ಬಹಳ ಸಂತೋಷ. ನಾವು ಇದು 19ನೇ ವರ್ಷ ನಾವು ಕೂರಿಸ್ತಾ ಇರೋದು. ಇರೋ ಗೊಂಬೆಗಳನ್ನೇ ಇಟ್ಕೊಂಡು ನಾವು ಕಾನ್ಸೆಪ್ಟ್ ರೀತಿಲಿ ಕೂರಿಸ್ತೀವಿ. ಏನು ಇವತ್ತು ಮಕ್ಕಳು ತಿಳ್ಕೊಳ್ಳೋ ಅಂತ ವಿಷಯಗಳು, ನಿತ್ಯ ಪ್ರಾರ್ಥನೆಗಳು, ಮತ್ತೆ ಇವತ್ತು ಜೀವನದ ನವರಸಗಳು, ಮತ್ತೆ ಎಲ್ಲ ನಮ್ಮ ರಾಜ್ಯದ ಪಟ್ಟದ ಗೊಂಬೆಗಳನ್ನ. ಮತ್ತೆ ನವರಾತ್ರಿ ವಿಶೇಷ ಅಂತಂದ್ರೆ ನಮ್ಗೆ 9 ಸ್ಟೆಪ್ಸು. ಅದರಲ್ಲಿ ನಾವು ಎಲ್ಲ ವಿಧವಾದ ದೇವರುಗಳನ್ನ ಜೋಡಿಸಿದೀವಿ. ಚಾಮುಂಡಿ ಬೆಟ್ಟ, ಮತ್ತೆ ಈ ಪುರಾತನ ದೇವಾಲಯಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ಅದರ ಜೀರ್ಣೋದ್ಧಾರ ಅದೆಲ್ಲ ಆಗ್ಬೇಕು ಅಂತನ್ಬಿಟ್ಟು ನಾವು ಗೊಂಬೆಗಳ ಮುಖಾಂತರ ಜನಗಳಿಗೆ ತಿಳಿ ಹೇಳೋ ಪ್ರಯತ್ನ ನಾವು ಮಾಡಿದೀವಿ. ಸಾಕಷ್ಟು ಜನ ಬರ್ತಿದ್ದಾರೆ, ಗೊಂಬೆಗಳನ್ನ ನೋಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸಹ ಸ್ಪರ್ಧೆ ಇದೆ ಅಂತ ಕೇಳ್ಪಟ್ಟೆ. ಹೀಗೆ ಮೇಡಮ್ ಅಂತ? ಅದೇ ಪ್ರತಿ ವರ್ಷನೂ ಎಲ್ಲ ಕಾಂಪಿಟೇಷನ್ ಇರುತ್ತೆ. ಈಗ ಏನು ಅಂತಂತಂದ್ರೆ ನಮಗೆ ಇದು ಗೊಂಬೆ ಅನ್ನೋದಕ್ಕಿಂತನೂ ಇದೊಂದು ದೇವರು. ನನಗೆ ಇದು ಗೊಂಬೆ ಮನೆ ಗೀತಾ ಶ್ರೀಹರಿ ಅನ್ನೋದೇ ಹೆಸರು ಕೊಟ್ಬಿಟ್ಟಿದೆ ನನಗೆ. ಅದೊಂದು ದೇವರ ಆಶೀರ್ವಾದ. ಅದೇ ರೀತಿ ಎಲ್ಲ ಜಡ್ಜಸ್ಗಳು, ಕಾಂಪಿಟೇಷನ್ ಇರೋರು ಸಾಮಾನ್ಯ ನಾವು ಚೆನ್ನಾಗಿ ಕೂರಿಸ್ತೀವಿ ಅನ್ನೋದಕ್ಕೋಸ್ಕರ ಪಾಪ ಅವರೇ ಎಲ್ಲರೂ ಬಂದು ನನಗೆ ಅವರು ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ ಇದೇ ರೀತಿ ನನಗೆ ಏನೊಂದು ಗೊಂಬೆ ಇದು ನಮ್ಮನ್ನ ಅರಮನೆಯಲ್ಲಿ ಸಹ ನಾವು ಫ್ಲವರ್ ಶೋಲಿ ನಾವು ಇದನ್ನ ಗೊಂಬೆಗಳನ್ನ ಮೈಸೂರಲ್ಲಿ ಒಂದು 7 ಜನ ನಮಗೆ ಡಿ ಸುಬ್ರಹ್ಮಣ್ಯ ಸರ್ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಸಹ ಕೂರಿಸ್ತೀವಿ ನಾವು. ಇದು 9 ದಿನ ನವ ದುರ್ಗಿಯರ ಪೂಜೆ ಮಾಡ್ತೀರಿ. ಮತ್ತೆ ಯಾವ ರೀತಿ ಪೂಜೆ ನಡೀತೆ ಮೇಡಮ್ ಗೊಂಬೆಗಳ ಮುಖಾಂತರ? ನವರಾತ್ರಿ ವಿಶೇಷವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವು ದುರ್ಗೆ ಪೂಜೆ ಬಹಳ ವಿಶೇಷ ಆಗಿರುತ್ತೆ ನವರಾತ್ರಿ. ಆ ಪೂಜೆ ದಿನನಿತ್ಯ ಲಲಿತಾ ಸಹಸ್ರನಾಮ ಇರ್ಬೋದು, ತ್ರಿಶದಿ, ಸೌಂದರ್ಯ ಲಹರಿ, ಖಡ್ಗಮಾಲ, ಈ ತರ ನಾವು ದೇವಿ ಆರಾಧನೆಗಳನ್ನ ನಾವು ಮಾಡ್ತೀವಿ. ಎಸ್, ಇದಿಷ್ಟು ಗೀತಾ ಶ್ರೀಯರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.